ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೂ ಮೊದಲು ಬಹಳ ಎಚ್ಚರವನ್ನ ವಹಿಸಬೇಕಾಗುತ್ತೆ. ಯಾಕಪ್ಪ ಹಿಂಗೆ ಹೇಳ್ತಾ ಇದ್ದಾರೆ, ಅಂಥದ್ದೇನಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಎಸ್, ಮಕ್ಕಳನ್ನ ಹೊರಗೆ ಕರೆದೊಯ್ಯುವ ಮುನ್ನ ಎಚ್ಚರ ಎಚ್ಚರ. ವಾಕಿಂಗ್ ಕರೆದೊಯ್ದ ವೇಳೆ ಮಗುವಿಗೆ ಹಾವು ಕಚ್ಚಿದೆ. ಇನ್ನು ನೆಲಮಂಗಲದ ನಂದರಾಮಯ್ಯನ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ರಸ್ತೆ ಸಮೀಪವೇ 5 ವರ್ಷದ ರಕ್ಷಾಗೆ ಈ ಒಂದು ಹಾವು ಕಚ್ಚಿದೆ. ರೋಡ್ ಪಕ್ಕ ಅಡಗಿ ಕುಳಿತಿದ್ದ ಕೊಳಕು ಮಂಡಲ ಕಡಿತ ಆಗಿದೆ. ರಸ್ತೆಯಲ್ಲಿ ಹಾವು ಕಚ್ಚಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಗುವಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮಕ್ಕಳನ್ನ ಹೊರಗೆ ಕರೆದೊಯ್ಯುವ ಮುನ್ನ ಬಹಳ ಎಚ್ಚರವಾಗಿರಬೇಕು. ವಾಕಿಂಗ್ ಕರೆದೊಯ್ದ ವೇಳೆ ಮಗುವಿಗೆ ಹಾವು ಕಚ್ಚಿದೆ. ಅದು ನೆಲಮಂಗಲದ ನಂದರಾಮಯ್ಯನ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ. ರಸ್ತೆ ಸಮೀಪವೇ 5 ವರ್ಷದ ರಕ್ಷಾಗೆ ಹಾವು ಕಚ್ಚಿದೆ. ರೋಡ್ ಪಕ್ಕ ಅಡಗಿ ಆ ಒಂದು ಕೊಳಕು ಮಂಡಲ ಹಾವು ಕುಳಿತಿತ್ತಂತೆ, ಆ ಒಂದು ಹಾವು ಕಚ್ಚಿದೆ. ಇನ್ನು ಆಸ್ಪತ್ರೆಗೆ ಆ ಒಂದು ಮಗುವನ್ನು ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿದೆ. ನೀವು ಪ್ರತಿ ಬಾರಿ ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಹೋಗುವಾಗ ಬಹಳ ಹುಷಾರಾಗಿರಬೇಕು. ಯಾಕೆ ಅಂತಂದರೆ ಇವತ್ತು ಹಾವು ಕಚ್ಚಿದೆ, ನಾಳೆ ನಾಯಿ ಕಚ್ಚುತ್ತೆ, ಬಹಳ ಸಮಸ್ಯೆಗಳಾಗುತ್ತೆ. ಮಕ್ಕಳನ್ನ ಈಗ ಏನು ಮಾಡ್ತಾರೆ, ಪೇರೆಂಟ್ಸು ಹೊರಗಡೆ ಕರ್ಕೊಂಡು ಹೋಗ್ತಾರೆ, ವಾಕಿಂಗ್ ಆಗಿರ್ಬೋದು ಅಥವಾ ಈಗೇನಾದರೂ ತೊಗೊಳ್ಬರೋಕ್ಕೆ ಅಂತ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಮಗುವನ್ನ ಕೈ ಹಿಡ್ಕೊಂಡೇ ಇರಲ್ಲ, ಮಗುನ ಬಿಟ್ಬಿಡ್ತಾರೆ. ಮಗು ಆಟ ಆಡ್ಕೊಂಡು ಇರಲಿ ಅಂದ್ಬಿಟ್ಟು ಮೊಬೈಲ್ ನೋಡ್ತಾ ಇರ್ತೀರಾ. ಈ ರೀತಿಯಾಗಿ ಏನಾದರೂ ಸಮಸ್ಯೆ ಆದರೆ ಆಗ ಆ ಒಂದು ನೋವನ್ನು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಬಹಳ ಹುಷಾರಾಗಿರಿ. ನೀವು ಗಮನಿಸ್ತಾ ಇದ್ರೆ ಆ ಮಗು ಸೈಡಲ್ಲಿ ನಡ್ಕೊಂಡು ಹೋಗ್ತಾ ಇರತ್ತೆ. ಮಗುಗೆ ಹೆಂಗೆ ಗೊತ್ತಾಗುತ್ತೆ ಅಲ್ಲಿ ಹಾವಿದೆ ಅಥವಾ ಏನಾದರೂ ಹುಳ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಆ ಒಂದು ಹಾವನ್ನು ಆ ಮಗು ಗಮನಿಸಿಲ್ಲ. ಆ ಒಂದು ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ಹಾವು ಕಚ್ಚಿದೆ. ಆ ಮಗು ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ. ಪುಟ್ಟ ಮಗು. ಆ ಮಗುನ ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವೈದ್ಯರು ಚಿಕಿತ್ಸೆ ಕೂಡ ಕೊಡ್ತಾ ಇದ್ದಾರೆ. ಆ ರಕ್ಷಾ ಅನ್ನೋ ಮಗುಗೆ ಕೇವಲ 5 ವರ್ಷ. ರಸ್ತೆ ಸಮೀಪ ನಡ್ಕೊಂಡು ಹೋಗ್ತಾ ಇತ್ತು. ಆ ನಡ್ಕೊಂಡು ಹೋಗ್ತಿದ್ದಂತಹ ಸಮಯದಲ್ಲಿ ಆ ಒಂದು ಹಾವು ಅಲ್ಲೇ ಇತ್ತಂತೆ, ಏಕಾಏಕಿ ಕಚ್ಚಿದೆ. ಈಗ ಮಗುವುದು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮಗು ನಾರ್ಮಲ್ ಆಗಿ 5 ವರ್ಷ ಅಂತಂದ್ರೆ ಆಟ ಆಡುವಂಥ ವಯಸ್ಸಲ್ಲ. ಅಟ್ಲೀಸ್ಟ್ ಪೇರೆಂಟ್ಸು ಜೊತೆಲೇ ಇರಬೇಕಾಗಿತ್ತು. ಜೊತೆಲಿ ಇದ್ದಿದ್ದರೆ ಅಲ್ಲಿ ಹಾವಿದ್ಯಾ ಅಥವಾ ಏನಾದರೂ ಹುಳ ಇದೆಯಾ ಗೊತ್ತಾಗತ್ತೆ. ಒಂದು ವೇಳೆ ನಾಯೇ ಇದ್ರು ಅಷ್ಟೇ. ಈಗ ನಾಯು ಅಷ್ಟೇ, ಇತ್ತೀಚೆಗೆ ನಾವು ಎಷ್ಟೋ ಪ್ರಕರಣಗಳನ್ನ ನೋಡ್ತಾ ಇರ್ತೀವಿ. ಅಲ್ಲಿ ಆ ನಾಯಿ ಕಚ್ಚಿತು ಮಗುಗೆ, ಇಲ್ಲಿ ಈ ನಾಯಿ ಹಲ್ಲೆ ಮಾಡ್ತು ಅಥವಾ ಕಚ್ಚಿತು ಅಂತ ಹೇಳ್ತಾ ಇರ್ತೀವಿ. ಆ ರೀತಿಯ ತೊಂದರೆಗಳು ಯಾಕಾಗುತ್ತೆ ಅಂತಂದ್ರೆ ಪೇರೆಂಟ್ಸು ಮಕ್ಕಳು ಜೊತೆಲಿ ಇದ್ದಾಗ ಈ ರೀತಿಯ ಸಮಸ್ಯೆ ಆಗಲ್ಲ. ಹಾಗಾಗಿ ನಿಮ್ಮ ಮಕ್ಕಳನ್ನ ನೀವೇನಾದ್ರು ಹೊರಗಡೆ ಕರ್ಕೊಂಡು ಹೋಗ್ತೀರಾ ಅಂತಂದ್ರೆ ಬಹಳ ಹುಷಾರಾಗಿರಿ, ಮಗು ಜೊತೆಲೇ ಇರಿ.